ನೀವು ಯಾವುದೇ ಬ್ರಾಂಡೆಡ್ ಬಟ್ಟೆ ತಗೊಂಡ್ರು ಜಸ್ಟ್ 199 ರೂಪೀಸ್. ಎಲ್ಲಿ ಅಂತ ಹೇಳ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ನಮಸ್ಕಾರ ಬೀದರ್. ಇದೇ ಜೂನ್ ದಿನಾಂಕ 1ರಿಂದ 29ರವರೆಗೆ ನಮ್ಮ ಬೀದರ್ನ ಝೀರಾ ಫಂಕ್ಷನ್ ಹಾಲ್, ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ, ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೇಲ್ ನ ಗ್ರ್ಯಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್, ಶರ್ಟ್, ಜೀನ್ಸ್ ಪ್ಯಾಂಟ್ಸ್ ಹಾಗೂ ನೈಟ್ ಶೂಟ್ಸ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತವೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತವೆ. ಬೆಲೆ ಇಷ್ಟು ಕಡಿಮೆ, ಕ್ವಾಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ? ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಸಿಗುವಂತ ಎಲ್ಲಾ ಪ್ರಾಡಕ್ಟ್ಸ್ ಬ್ರಾಂಡೆಡ್ ಬ್ರಾಂಡೆಡ್ ಬ್ರಾಂಡೆಡ್. ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳಕ್ಕೆ ಇಷ್ಟಾನೇ ಇಲ್ಲ. ನೀವು ಕೂಡ ಮಿಸ್ ಮಾಡ್ಕೋಬೇಡಿ. ಡೇಟ್ ನೆನಪಿದೆ ಅಲ್ಲ, ಜೂನ್ 1 ಅಂದ್ರೆ ಸಂಡೇ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ಕ್ಷಣದ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜೂನ್ 3ರಿಂದ 12ರವರೆಗೆ 10 ದಿವಸಗಳ ಕಾಲ ಬೀದರ್ ನಗರದಲ್ಲಿ ಸನಾತನ ಧರ್ಮ ಸಭೆ ಆಯೋಜನೆ. ರಾಷ್ಟ್ರಮಟ್ಟದ ಅನೇಕ ಉಪನ್ಯಾಸಕರು, ಪೂಜ್ಯರು ಹಾಗೂ ಹಿಂದೂ ಧರ್ಮದ ಮುಖಂಡರು ಭಾಗಿ. ಪಾಲ್ಗೊಂಡು ಯಶಸ್ವಿಗೊಳಿಸಲು ರಾಮಕೃಷ್ಣನ್ ಸಾಳೆ ಕರೆ. ಜನೌಷಧಿ ಕೇಂದ್ರಗಳನ್ನು ಮುಚ್ಚುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಮುಖಂಡರು. ನರೇಂದ್ರ ಮೋದಿ ಅವರ ಭಾವಚಿತ್ರ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜನೌಷಧಿ ಬಂದ್ ಮಾಡಲಾಗಿದೆ. ಭಗವಂತ್ ಖೂಬಾ ಸರ್ಕಾರದ ವಿರುದ್ಧ ಆಕ್ರೋಶ. ಜೂನ್ 1ರಂದು ನೆಹರು ಮೈದಾನದಲ್ಲಿ ನಡೆಯುವ ಯೋಗ ಮಹೋತ್ಸವದಲ್ಲಿ ತಪ್ಪದೆ ಭಾಗವಹಿಸಿ. ಭಾಗಿಯಾದವರಿಗೆ ಟಿ ಶರ್ಟ್ ಕೊಡಲಾಗುವುದು. ಯೋಗ ಗುರು ಭವರ್ಲಾಲ್ ಆರ್ಯ ಭಾಗಿ. ಯೋಗ ದಿನ ವಿಶ್ವದ 150 ದೇಶಗಳಲ್ಲಿ ಆಚರಿಸಲಾಗ್ತಾ ಇದೆ. ಅನಂತ್ ಬಿರಾದಾರ್. ಬಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದಲ್ಲಿ ಶಾಲಾ ಆರಂಭೋತ್ಸವ. ನಗುನಗುತ್ತಲೇ ಶಾಲೆಗೆ ಬಂದ ವಿದ್ಯಾರ್ಥಿಗಳು. ಪುಷ್ಪವೃಷ್ಟಿ ಮಾಡಿ ಮಕ್ಕಳನ್ನ ಶಾಲೆಗೆ ಕರೆದುಕೊಂಡ ಶಿಕ್ಷಕರು. ತಳಿರು ತೋರಣಗಳಿಂದ ಶೃಂಗಾರ ಮಾಡಿದ ಶಾಲೆಯ ಮುಖ್ಯ ದ್ವಾರದಲ್ಲಿ ಮಕ್ಕಳಿಗೆ ಭವ್ಯ ಸ್ವಾಗತ. ತೊಡಗಿಸಿಕೊಳ್ಳುವಿಕೆಯಿಂದ ಉತ್ತಮ ಫಲಿತಾಂಶ ಸಾಧ್ಯ. ಆರಂಭೋತ್ಸವ ಉತ್ಸಾಹದಿಂದ ಕೂಡಿದರೆ ಶೈಕ್ಷಣಿಕ ಪ್ರವಾಸ ಉತ್ಸವ ರೂಪದಲ್ಲಿರುತ್ತದೆ. ಮುಂದಿನ ಶಿಕ್ಷಣಕ್ಕೆ ಉತ್ತಮ ರೀತಿಯಿಂದ ಅನುವು ಮಾಡಿಕೊಡುವುದೇ ಶಾಲಾ ಆರಂಭೋತ್ಸವದ ಮೂಲ ಉದ್ದೇಶ. ಪ್ರಸನ್ನ ಕುಮಾರ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜೂನ್ 3ರಿಂದ 12ರವರೆಗೆ ಸುಮಾರು 10 ದಿವಸಗಳ ಕಾಲ ನಗರದ ಸ್ವಾಮಿ ಸಮರ್ಥ ಕಲ್ಯಾಣ ಮಂಟಪದಲ್ಲಿ ಸನಾತನ ಧರ್ಮಸಭೆ ಜರುಗಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತೀಯ ಸದಸ್ಯರು ಹಾಗೂ ಕಾರ್ಯಕ್ರಮದ ಸಂಚಾಲಕರಾಗಿರುವಂತಹ ರಾಮಕೃಷ್ಣನ್ ಸಾಳೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಶ್ರೀ ತುಳಸಿ ಮಾನಸ ಸೇವಾ ಪ್ರತಿಷ್ಠಾನ ಮತ್ತು ರಾಧಾಕೃಷ್ಣ ಸತ್ಸಂಗ ಸಮಿತಿ ವತಿಯಿಂದ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರಮಟ್ಟದ ಉಪನ್ಯಾಸಕರು, ಜಿಲ್ಲೆಯ ಮಠಾಧೀಶರು ಹಾಗೂ ಪೂಜ್ಯ ಕಾಶಿ ಜಗದ್ಗುರುಗಳು ಸೇರಿದಂತೆ ಸನಾತನ ಹಿಂದೂ ಧರ್ಮದ ಸಾವಿರಾರು ಜನರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಅಖಂಡ ಹರಿನಾಮ ಸಪ್ತಾಹ, ರಾಮಚರಿತ ಮಾನಸ ಪಾರಾಯಣ ಸಮಾರೋಪ ಮತ್ತು ಶ್ರೀಮದ್ ಭಗವತ್ ಕಥಾ ಜ್ಞಾನ ಯಜ್ಞ ಕೂಡ ಜರುಗಲಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಸಾಳೆಯವರು ತಿಳಿಸಿದರು. ಪ್ರತಿದಿನ ಬೆಳಿಗ್ಗೆ 4ರಿಂದ 6 ಗಂಟೆವರೆಗೆ ಕಾಕಡಾರತಿ, 6ರಿಂದ 8ರವರೆಗೆ ವಿಷ್ಣು ಸಹಸ್ರನಾಮ ಪಠಣ ಮತ್ತು ಪುಷ್ಪಾಂಜಲಿ, 9ರಿಂದ 11ರವರೆಗೆ ರಾಮಚರಿತ ಮಾನಸ ಸಂಗೀತಮಯ ಪಠಣ, 12ರಿಂದ 4ರವರೆಗೆ ಶ್ರೀಮದ್ ಭಗವತ್ ಕಥಾ, ಸಂಜೆ 5ರಿಂದ 7ರವರೆಗೆ ಸನಾತನ ಧರ್ಮಸಭೆ, 7:30ರಿಂದ ಹರಿಕೀರ್ತನೆ ಹಾಗೂ ಭಜನೆ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದ ಆಯೋಜಕರಲ್ಲೊಬ್ಬರಾದ ನಂದಕಿಶೋರ್ ವರ್ಮಾ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಸನಾತನ ಹಿಂದೂ ಧರ್ಮದ ಪ್ರಚಾರ ಕಾರ್ಯ ಇದರಲ್ಲಿ ನಡೆಯಲಿದೆ. ಹರಿದು ಹಂಚಿ ಹೋಗಿರುವ ಹಿಂದೂ ಧರ್ಮೀಯರನ್ನ ಒಂದುಗೂಡಿಸಿ ಐಕ್ಯತೆ ಸಾರುವುದು, ಜಾತೀಯತೆ ನಿರ್ಮೂಲನೆ ಮಾಡಿ ಸನಾತನ ಧರ್ಮದವರಲ್ಲಿ ಐಕ್ಯತೆ ಮೂಡಿಸುವುದಕ್ಕಾಗಿ ಪುಷ್ಪೇಂದ್ರ ಕುಲಶ್ರೇಷ್ಠರು, ಸುಪ್ರೀಂ ಕೋರ್ಟ್ ನ್ಯಾಯವಾದಿ ಅಶ್ವಿನಿ ಉಪಾಧ್ಯಾಯ ಅವರು, ಹಾರಿಕಾ ಮಂಜುನಾಥ್ ಸೇರಿದಂತೆ ಹಲವು ಭಾಷಣಕಾರರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕೃಷ್ಣ ಮಹಾರಾಜ್ ರಾಮಾಯಣಿ ಕೂಡ ಮಾತನಾಡ್ತಾರೆ. ವಿರ್ಶೆಟ್ಟಿ ಖ್ಯಾತ ಇಂಜಿನಿಯರ್ ಆಗಿರತಕ್ಕಂಥ ಮಣಿಗೆಯವರು ಕೂಡ ಮಾತಾಡ್ತಾರೆ. ರಾಜ್ಕುಮಾರ್ ಅಗರ್ವಾಲ್, ಉಪೇಂದ್ರ ದೇಶಪಾಂಡೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜೈ ಸನಾತನ, ಜೈ ಶ್ರೀರಾಮ್. ಈಗಾಗಲೇ ಪ್ರಚಾರದಲ್ಲಿ ನಾವು ತೊಡಗಿದ್ದೇವೆ. ಸನಾತನ ಸಂಸ್ಕೃತಿ ಉತ್ಸವ 2025 ಬೀದರ್ ನಗರದಲ್ಲಿ ನಡೆಯಲಿದೆ.
ಈ ಉತ್ಸವಕ್ಕೆ ಒಂದು ವಿಶೇಷ ಕಾರಣವೂ ಇದೆ. ಹೇಗೆಂದರೆ ಸಂತ ಶಿರೋಮಣಿ ಶ್ರೀ ನಾಮದೇವ್ ಮಹಾರಾಜರ 675ನೇ ಅಮೃತ ಸಮಾಧಿ ಮಹೋತ್ಸವವೂ ಇದೆ. ಗೋಸ್ವಾಮಿ ತುಳಸಿದಾಸ್ ಇವರ ಮಹಾನಿರ್ವಾಣದ 400ನೇ ಶತಮಾನೋತ್ಸವವೂ ಇದೆ. ಕಾರಣ ಈ ಸನಾತನ ಉತ್ಸವವನ್ನು ಬೀದರ್ ನಗರದಲ್ಲಿ ಏರ್ಪಡಿಸಬೇಕಾ ಅನ್ನುವಂಥ ಒಂದು ಉತ್ಕಟ ಇಚ್ಛೆಯಿಂದ ಬೀದರ್ನಲ್ಲಿ 10 ದಿನಗಳ ಕಾರ್ಯಕ್ರಮ ಜರುಗಲಿದೆ. ದಿನಾಂಕ 3 ಜೂನ್ 25ರಿಂದ 12 ಜೂನ್ 2025ರವರೆಗೆ ನಡೆಯುತ್ತದೆ. ಇದರ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಸ್ಥಳ ನಮ್ಮ ಮಾನಸ ಸೇವಾ ಪ್ರತಿಷ್ಠಾನ ಅಂತ ಹೇಳಿ ಈ ಕೃಷ್ಣ ಮಹಾರಾಜ ರಾಮಾಯಣದ ಒಂದು ಸಂಸ್ಥೆ ಇದೆ. ಮೇನ್ ಇದ್ರಾಗ ವಾರ್ಕರಿ ಸಂಪ್ರದಾಯ ಜನ ಇದ್ದಾರೆ. ವಾರ್ಕರಿ ಸಂಪ್ರದಾಯ ಜನ ಹಳ್ಳಿನಲ್ಲಿ ಇರ್ತಾರೆ. ಅವ್ರದ್ದೊಂದು ಸಮಿತಿ ಇದೆ. ಮತ್ತು ನಾವು ಲೋಕಲ್ನಲ್ಲಿ ಒಂದು ರಾಧಾಕೃಷ್ಣ ಸತ್ಸಂಗ ಸಮಿತಿ ಭಾಳ ವರ್ಷದಿಂದ ಮಾಡ್ತಾಯಿದ್ದೀವಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇರಬೇಕಂದ್ರೆ ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ಪೈಲೆ ರಾಮಕಥಾ ಭಾಗವತ್ ಕಥಾ ಇಂಥ ಕಾರ್ಯಕ್ರಮ ಮಾಡಿದ್ದೀವಿ. ಅದು 2 ಸಮಿತಿ ಜೋಡಿಸಿ ಇದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಟೈಮಿನಾಗೆ ಮಾಡಲಿಕ್ಕೆ ಈ ಟೈಮ್ನಲ್ಲಿ ಮಾಡೋಕ್ಕಂದ್ರೆ ಇದು 3 ತಿಂಗಳ ಹಿಂದೆ ಪ್ಲ್ಯಾನ್ ಮಾಡಿದ್ರೆ ಬೈ ಚಾನ್ಸ್ ಅದು ಆಪ್ರೇಷನ್ ಸಿಂಧೂರ್ ಆಯಿತು, ಪೈಲ್ಗಾಮ್ ಆಯಿತು, ಅದಕ್ಕೆ ಏನು ಸಂಬಂಧ ಇಲ್ಲ ಅಂತ ಹೋಗ್ತಾರೋ ಏನು ಸಂಬಂಧ ಬರೇ ಬರ್ತದೆ. ಅದು ಕಾರ್ಯಕ್ರಮ 3 ತಿಂಗಳಿಂದ ತಯಾರಿ ಮಾಡ್ತಾಯಿದ್ದೀವಿ. ಸುಮಾರು ತಯಾರಿಗಳು ಆಗಿದೆ. ಇನ್ನೂ ಸ್ವಲ್ಪ ತಯಾರಿ ಮಾಡೋದನ್ನು ಮಾಡ್ತೀವಿ. ಮೇನ್ ಸನಾತನ ಸಂಸ್ಕೃತಿ ಬಗ್ಗೆ ಜನರಿಗೆ ಮಾಹಿತಿ ಕೊಡಬೇಕಂದ್ರೆ ಅಷ್ಟೇ ಉದ್ದೇಶ. ಅಯೋಧ್ಯದಾಗ ರಾಮಾಯಣ ಅಧ್ಯಯನ ಮಾಡಿದ್ದೀನಿ. ನನ್ನ ಪೂರ ಎಜುಕೇಷನ್ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಾಗ. ಅದ್ರ ಸಲುವಾಗಿ ಕನ್ನಡ ನಂದು ಅಷ್ಟು ಪ್ಯೂರ್ ಇಲ್ಲ. ಅದ್ರ ಸಲುವಾಗಿ ನಾನು ನಿಮ್ಮದು ಪರ್ಮಿಷನ್ ಇದ್ದೂರ ನಾ ಹಿಂದಿದಾಗ ನನ್ನ ಮಾತು ಹೇಳ್ಬೇಕಂತ ನಾನು ಮನಸ್ಸಿದ್ದೆ ಇಷ್ಟು ಪ್ರೋಗ್ರಾಮ್ದು. ಓಕೆ ಮಾಡ್ತಿದ್ದೀನಿ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಓಕೆ ಇದು ಪ್ರೋಗ್ರಾಮ್ 3 ಜೂನ್ ಹಿಡಿದು 12 ಜೂನ್ ತನಕ ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ ನಮ್ಮದು ಉದ್ದೇಶ ಎಲ್ಲ ಹಿಂದೂ ಸಮಾಜ ಏಕತ್ರಿತ ಆಗಬೇಕು. ನೀವೀಗ ಅಂದಿರಿಲ್ಲ ಜಾತಿ ಭೇದ ಆಗ್ಲತ್ತದ, ಜಾತಿ ಭೇದ ಆಗಬಾರ್ದು. ಇದು ಪ್ರೋಗ್ರಾಮಾಗ ಎಲ್ಲ ಸಮಾಜದವರು ಗುರುಗಳಿದ್ದಾರೆ. ಕಾಶಿ ಜಗದ್ಗುರು ಇದ್ದಾರೆ, ಸಿಖ್ ಸಂಪ್ರದಾಯದ ಶ್ರೀ ಅವತಾರ್ ಸಿಂಗ್ ಜಿ ಸೀತಲ್ ಅವರಿದ್ದಾರೆ. ಎಲ್ಲ ಸಮಾಜನ ಜನೌಷಧಿ ಕೇಂದ್ರಗಳ ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಭಾವಚಿತ್ರ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನೋಪಯೋಗಿ ಆಗಿರುವಂತಹ ಜನೌಷಧಿ ಕೇಂದ್ರಗಳನ್ನು ಮುಚ್ತಾ ಇದೆ ಎಂದು ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಕುರಿತು ನಗರದ ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಬಿಜೆಪಿ ವತಿಯಿಂದ ಕಪ್ಪು ಪಟ್ಟಿಯನ್ನು ಧರಿಸಿ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಾರೆ. ರಾಜ್ಯ ಸರ್ಕಾರ 2 ವರ್ಷದಿಂದ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. 207 ಜನರಿಗೆ ಆಸರೆಯಾದ ಜನೌಷಧಿ ಕೇಂದ್ರ ಮುಚ್ಚುವ ವಿಚಾರ ಆರೋಗ್ಯ ಸಚಿವರಲ್ಲಿ ಏಕೆ ಬಂತು ಎಂಬ ಪ್ರಶ್ನೆ ಇಂದಿಗೂ ಕೂಡ ಕಾಡ್ತಾ ಇದೆ. ಶಿಶುಗಳ ಮರಣ ಆಗ್ತಾ ಇದೆ, ಬಾಣಂತಿಯರ ಒಂದು ಸಾವಾಗ್ತಾ ಇದೆ. ಕಡಿಮೆ ದರದಲ್ಲಿ ಈ ಎಲ್ಲ ಜನರಿಗೆ ಔಷಧಿಯನ್ನು ಕೊಡೋದನ್ನು ಬಿಟ್ಟು ಜನೌಷಧಿ ಅಂಗಡಿಯನ್ನು ಮುಚ್ಚುವಂಥ ಪಾಪದ ಕೆಲಸಗಳನ್ನು ನೀವೇಕೆ ಮಾಡ್ತಾ ಇದ್ದೀರಿ ಎನ್ನುವಂಥ ಪ್ರಶ್ನೆಯನ್ನು ಭಗವಂತ್ ಖೂಬಾ ಮಾಡ್ತಾರೆ. ಇಂದು ಶಾಂತ ರೀತಿಯಿಂದ ಪ್ರತಿಭಟನೆ ನಡೆಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚುತ್ತಾ ಬಂದರೆ ಉಗ್ರ ಹೋರಾಟವನ್ನು ಮಾಡ್ತೇವೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು, ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸಬೇಕು, ತನ್ಮೂಲಕ ಬಡವರಿಗೆ ಅನುಕೂಲ ಮಾಡಿಕೊಡಬೇಕು. ಬಡವರಿಗೆ ಅನುಕೂಲವಾಗುವ ಜನೌಷಧಿ ಕೇಂದ್ರಗಳನ್ನು ಮುಚ್ಚಿ ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿ ಎಂಬುದನ್ನು ಸಾಬೀತುಪಡಿಸಲು ಹೊರಟಂತಿದೆ ಎಂದು ಖೂಬಾ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಪಕ್ಷದ ವಿಭಾಗೀಯ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್, ಪ್ರಮುಖರಾದ ಗುರುನಾಥ್ ಜಾಂತಿಕರ್, ಶ್ರೀನಿವಾಸ್ ಚೌಧರಿ, ಸಂತೋಷ್ ರೆಡ್ಡಿ ಆಣದೂರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಳೆದ 2 ವರ್ಷದಲ್ಲಿ ನಿಮ್ಮ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯಗೊಂಡಿದೆ. ಆರೋಗ್ಯ ಇಲಾಖೆಯಲ್ಲಿ ಸಿಕ್ಕಾಪಟ್ಟಿ ಭ್ರಷ್ಟಾಚಾರ ನಡೀತಾ ಇದೆ. ಪ್ರತಿಯೊಂದು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಾಕಷ್ಟು ಅನಾನುಕೂಲವಾಗ್ತಾ ಇದೆ. ಸರಿಯಾಗಿ ಔಷಧಗಳ ದೊರೀತಾ ಇಲ್ಲ. ಬಾಣಂತಿಯರ ಮತ್ತು ಶಿಶುಗಳ ಮರಣವನ್ನು ಸಂಪೂರ್ಣವಾಗಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯನ್ನಾಗಿದೆ.
ಅಂತಹ ಕಾರ್ಯಗಳಿಗೆ ನಿಮ್ಮ ಮಾಡೋದನ್ನು ಬಿಟ್ಟು ಯಾವ ಜನೌಷಧಿ ಕೇಂದ್ರಗಳು ಸುಮಾರು 207 ಜನರಿಗೆ ಉಪಜೀವನಕ್ಕೆ ಆಧಾರವಾಗಿದೆಯೋ ಅಂಥದ್ದನ್ನು ಮುಚ್ಚುವಂಥ ಕೆಟ್ಟ ವಿಚಾರ ನಿಮ್ಮ ಆರೋಗ್ಯ ಸಚಿವರಲ್ಲಿ ಯಾಕೆ ಬಂತು ಅನ್ನುವಂಥದ್ದನ್ನು ಪ್ರಶ್ನೆಯನ್ನು ಕಾಡ್ತಾ ಇದೆ. ಜನೌಷಧಿ ಕೇಂದ್ರದ ಮೇಲೆ ನರೇಂದ್ರ ಮೋದಿಯವರ ಚಿತ್ರವನ್ನು ನೋಡಿ ನಿಮಗೆ ಹೊಟ್ಟೆ ಕಿಚ್ಚ ಪಡ್ತಾ ಇದೆಯಾ? ಹಾಗಾದರೆ ಬಡವರಿಗೆ ಅನುಕೂಲ ಆಗುವುದನ್ನು ನೀವು ಬಡವರ ವಿರೋಧಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದಕ್ಕೆ ನಿಮ್ಮ ಉತ್ತರ, ನಾವು ಉಚಿತವಾಗಿ ಎಲ್ಲ ಔಷಧಿಗಳನ್ನು ಆಸ್ಪತ್ರೆಗಳಲ್ಲಿ ಕೊಡ್ತೀವಿ ಅಂತ ಹೇಳಿದಾಗ ನೀವು ಎಲ್ಲ ಬಡ ರೋಗಿಗಳು ಯಾವುದೇ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಬಡವರ ಪರವಾಗಿದೆ, ಹೀಗಾಗಿ ಈ ಕೇಂದ್ರಗಳನ್ನು ಮುಚ್ಚಲಿಕ್ಕೆ ನಾವು ಬಿಡುವುದಿಲ್ಲ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಮುಖ್ಯಮಂತ್ರಿಗಳು ಪದೇ ಪದೇ ಪ್ರಧಾನಮಂತ್ರಿಗಳು ಮಾಡಿದ ಕೆಲಸವನ್ನು ಎಲ್ಲನೂ ವಿರೋಧಿಸ್ತಾ ಬರ್ತಾರೆ, ಯಾಕೆ ಅಂತ ಪ್ರತಿಯೊಂದು ಅದೇ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಏನಾಗಿದೆ ಅಂದರೆ ಸಂಪೂರ್ಣವಾಗಿ ಅವರ ಆಡಳಿತ ಕುಸಿದು ಹೋಗಿದೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಏನಾದರೂ ಮಾಡಿ BJP ಮತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರನ್ನು ಈ ರೀತಿಯಾಗಿ ವಿರೋಧಿಸಬೇಕನ್ನುವಂಥ ಮಾನಸಿಕತೆಯಿಂದ ಮಾತ್ರ ಅವರು ವಿರೋಧವನ್ನು ಮಾಡ್ತಾಯಿದ್ದಾರೆ. ಇದಕ್ಕೆ ನಾವು ಭಾರತೀಯ ಜನತಾ ಪಕ್ಷ ಮತ್ತು ಇಡೀ ಕರ್ನಾಟಕ ಜನ ಧಿಕ್ಕರಿಸ್ತೀವಿ. ಧನ್ಯವಾದಗಳು. ಭಾರತ ಸರ್ಕಾರವು ಈ ಸಲ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ಉದ್ದೇಶದೊಂದಿಗೆ ನಾಳೆ ನಗರದ ನೆಹರು ಕ್ರೀಡಾಂಗಣದಲ್ಲಿ ಯೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದೆ ಎಂದು BNO ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಆಯುಷ್ ಇಲಾಖೆಯ ಯೋಗ ಸರ್ಟಿಫಿಕೇಟ್ ಬೋರ್ಡ್ ಸದಸ್ಯ ಅನಂತ್ ಬಿರಾದರ್ ಅವರು ತಿಳಿಸಿದರು. ಶುಕ್ರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಭಾರತ ಸರ್ಕಾರದ ಆಯುಷ್ ಇಲಾಖೆಯ ಸಹಕಾರದೊಂದಿಗೆ ಸೂರ್ಯ ಫೌಂಡೇಶನ್ BNO ವತಿಯಿಂದ ದೇಶದಾದ್ಯಂತ 100 ಕಡೆ ಯೋಗ ಮಹೋತ್ಸವ ಕಾರ್ಯಕ್ರಮ ಆಚರಿಸಲಾಗ್ತಾ ಇದೆ. ಅದೇ ರೀತಿ ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಕೂಡ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಬೆಳಿಗ್ಗೆ 6ರಿಂದ 8 ಗಂಟೆವರೆಗೆ ಜರುಗಲಿದೆ. ಆದ್ದರಿಂದ ಈ ಯೋಗ ಮಹೋತ್ಸವದಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎನ್ನುವಂಥ ಮಾತನ್ನು ಅನಂತ್ ಬಿರಾದರ್ ಹೇಳಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚಿದಂಬರ ಆಶ್ರಮದ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರು, ಆಮೇಲೆ ಹಿರೇಮಠ್ ಸಂಸ್ಥಾನ ಭಾಲ್ಕಿಯ ಗುರುಬಸವ ಪಟ್ಟದೇವರು ವಹಿಸುತ್ತಾರೆ. ಪತಂಜಲಿ ಸಂಸ್ಥೆಯ ರಾಜ್ಯ ಪ್ರಭಾರಿ ಭವರ್ಲಾಲ್ ಆರ್ಯ ಅವರು ಯೋಗವನ್ನು ಹೇಳಿಕೊಡಲಿದ್ದು, ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಋಷಿ ದೇವವ್ರತ ಉಪಸ್ಥಿತರಿರಲಿದ್ದಾರೆ. ಯೋಗವು ದೈಹಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ಒಳಗೊಳ್ಳುವಂಥ ಸಮಗ್ರ ಸಾಧನವಾಗಿದ್ದು, ಈ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯೋಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯೋಗವನ್ನು ದೈನಂದಿನ ಒಂದು ಉತ್ಸವದ ರೀತಿಯಲ್ಲಿ ನೀವೆಲ್ಲರೂ ಕೂಡ ಆಚರಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜೂನ್ 21ರಂದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಡೆಯುವ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ದಿನ ಸೂರ್ಯ ಫೌಂಡೇಶನ್ ಹಾಗೂ INA ವತಿಯಿಂದ ದೇಶದಾದ್ಯಂತ 5,000 ಸ್ಥಳಗಳಲ್ಲಿ ಯೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗ್ತಾ ಇದೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಜನರು ಆ ಒಂದು ವಿಶಾಖಪಟ್ಟಣಂನಲ್ಲಿ ಭಾಗವಹಿಸ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು. ಈ ಸಂದರ್ಭದಲ್ಲಿ INO ರಾಜ್ಯ ಸಂಚಾಲಕ ಗುರುನಾಥ್ ರಾಜ್ಗಿರ, ರಾಜ್ಯ ಕಾರ್ಯದರ್ಶಿ ಯೋಗೇಂದ್ರ ಯದ್ದಾಪುರೆ, ಜಿಲ್ಲಾಧ್ಯಕ್ಷ ಗೋರಖನಾಥ್ ಕುಂಬಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಪಾಟೀಲ್, ಜಿಲ್ಲಾ ಸಂಚಾಲಕ ಡಾಕ್ಟರ್ ಮಂಜುಳಾ ಮುಚ್ಚಳಂಬೆ, ತಾಲೂಕು ಸಂಚಾಲಕ ವಿನೋದ್ ಪಾಟೀಲ್ ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. पत्रकार बंधुओं को मैं आपका आयुष मंत्रालय, भारत सरकार और इंटरनेशनल नेचुरोपैथी ऑर्गेनाइजेशन की ओर से हार्दिक स्वागत और अभिनंदन करता हूँ। आज ये पत्रकार परिषद इंटरनेशनल डे ऑफ योगा, अंतर्राष्ट्रीय योग दिवस 11th एडिशन, इसके उपलक्ष्य में नेहरू स्टेडियम बीदर में 1 जून को सुबह 6 बजे से 8 बजे तक योग महोत्सव का कार्यक्रम होगा। इस कार्यक्रम में बीदर के अलग अलग सामाजिक संगठन, आयुर्वेदिक कॉलेज, सिद्धलिंगेश्वर आयुर्वेदिक कॉलेज, जापसट्टी आयुर्वेदिक कॉलेज, नर्सिंग कॉलेज, मेडिकल कॉलेज, हॉर्टिकल्चर कॉलेज, वेटरनरी कॉलेज और मेनली युवाओं को, कॉलेज के युवा योग के प्रति आकर्षित हो और योग के बारे में जानकारी ले और योग को अपने दैनंदिन जीवन में उतारे, इस उद्देश्य ये योग महोत्सव कार्यक्रम हमारा ये होने वाला है। और योग महोत्सव का उद्देश्य यही है
21 जून को योगा डे है, आप सभी जानते हैं। इस बार पूरे 100 कंट्री में लगभग 150 कंट्री में योगा डे। ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶಾಲಾ ಆರಂಭೋತ್ಸವದ ಸಂಭ್ರಮ ನಗುನಗುತ್ತಾ ಶಾಲೆಗೆ ಬಂದ ಮಕ್ಕಳನ್ನು ಪುಷ್ಪವೃಷ್ಟಿ ಮಾಡಿ ಮಕ್ಕಳನ್ನು ಶಾಲೆಗೆ ಬರಮಾಡಿಕೊಳ್ಳಲಾಯಿತು. ಶಿಕ್ಷಕರು ಈ ಸಂದರ್ಭದಲ್ಲಿ ಕನ್ನಡ ಮಾಧ್ಯಮದ ಮುಖ್ಯ ಗುರುಗಳಾದ ರಾಜ್ಕುಮಾರ್ ಪಾಲಾಪುರೆ, SDMC ಅಧ್ಯಕ್ಷ ಜೈಪಾಲ್ ಜಾಧವ್, ಆಮೇಲೆ ಉಪಾಧ್ಯಕ್ಷೆ ಪಂಕಜ ಸ್ವಾಮಿಯವರು, ರಮೇಶ್ ಬಿರಾದಾರ್ ಹಾಗೂ ಉರ್ದು ಮಾಧ್ಯಮದ ಮುಖ್ಯ ಗುರುಗಳಾಗಿರುವಂತಹ ದಾವೂದ್ ಜಮಾದಾರ್ ಅವರು, SDMC ಅಧ್ಯಕ್ಷರಾಗಿರ್ತಕ್ಕಂಥ ಫಯಾಜ್, ಆಮೇಲೆ ಇನೀಶ್ ಮತ್ತು ಸದಸ್ಯರು CRPಗಳಾಗಿರುವಂತಹ ಸಂತೋಷ್ ಕುಮಾರಿ ವಾಡೆ, ಆಮೇಲೆ ರಣಜಿತ್ ಸಿಂಗ್ ಅವರು, ಆಮೇಲೆ ಪೂರ್ಣಿಮಾ ಪಾಟೀಲ್ ಅವರು ಹಾಗೂ ಶಿಕ್ಷಕ ವೃಂದದವರು, ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಾಲೆಯನ್ನು ತಳಿರು ತೋರಣಗಳಿಂದ ಶೃಂಗಾರ ಮಾಡಲಾಗಿತ್ತು. ರಜೆಯಲ್ಲಿ ಶಾಲೆಯಿಂದ ದೂರ ಉಳಿದ ಮಕ್ಕಳಿಗೆ ಸಹಜವಾಗಿಯೇ ಮತ್ತೆ ಶಾಲೆಗೆ ಬರಬೇಕು ಅಂತಂದರೆ ಆ ಮಕ್ಕಳು ಅಳ್ತವೆ, ಮುನಿಸ್ಕೊಂಡು ಕೂಡ್ತವೆ, ಮತ್ತು ಬಹಳ ಜಡ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ಮಕ್ಕಳನ್ನು ಬಹಳ ಆಕರ್ಷಣೀಯವಾಗಿ ಶಾಲೆಯನ್ನು ಶೃಂಗಾರ ಮಾಡಿ ಆ ಮಕ್ಕಳ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿ ನಗು ನಗುತ್ತಲೇ ಆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ. Welcome to school. ಸುಮಾರು 2 ತಿಂಗಳುಗಳ ಕಾಲ ರಜೆಯ ಮೇಲಿದ್ದ ವಿದ್ಯಾರ್ಥಿಗಳು ಶಾಲಾ ಪ್ರಾರಂಭದ ದಿನವನ್ನು ಉತ್ಸವ ರೀತಿಯಲ್ಲಿ ಪ್ರಾರಂಭ ಮಾಡಿದರೆ ಶೈಕ್ಷಣಿಕ ಪ್ರವಾಸ ಉತ್ಸವ ರೂಪದಲ್ಲಿರುತ್ತದೆ ಎಂದು ಡಯಟ್ ಪ್ರಾಂಶುಪಾಲರು ಹಾಗೂ ಉಪನಿರ್ದೇಶಕರಾದ ಪ್ರಸನ್ನ ಕುಮಾರ್ ಅಭಿಪ್ರಾಯಪಟ್ಟರು. ತಾಲೂಕಿನ ಮದಕಟ್ಟಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶುಕ್ರವಾರ ನಡೆದ ಶಾಲಾ ಪ್ರಾರಂಭೋತ್ಸವಕ್ಕೆ ಚಾಲನೆಯನ್ನು ನೀಡಿ ಅವರು ಮಾತನಾಡುತ್ತಾರೆ. ಉತ್ಸವದ ರೀತಿಯಲ್ಲಿ ಶಾಲೆ ಪ್ರಾರಂಭಿಸಿ ಮುಂದಿನ ಶಿಕ್ಷಣಕ್ಕೆ ಉತ್ತಮ ರೀತಿಯಿಂದ ಅನುವು ಮಾಡಿಕೊಡುವುದೇ ಶಾಲಾ ಪ್ರಾರಂಭೋತ್ಸವದ ಮೂಲ ಉದ್ದೇಶವಾಗಿದೆ. ಶಾಲಾ ಆರಂಭ ವೈಜ್ಞಾನಿಕವಾಗಿ ಉತ್ಸವದ ರೀತಿಯಲ್ಲಿ ನಡೆಸಿ ಅಧ್ಯಯನದಲ್ಲಿ ಆಸಕ್ತಿ ಮೂಡಿಸುವುದೇ ಪ್ರಾರಂಭೋತ್ಸವದ ಮೂಲ ಧ್ಯೇಯವಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಶಿಕ್ಷಕರು ತೊಡಗಿಸಿಕೊಳ್ಳುವಿಕೆಯಿಂದ ಉತ್ತಮ ಸಾಧನೆಯನ್ನು ಮಾಡಬಹುದು ಎನ್ನುವುದಕ್ಕೆ ಮದಕಟ್ಟಿ ಸರ್ಕಾರಿ ಶಾಲೆ ಸಾಕ್ಷಿಯಾಗಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿ CG ಹಳ್ಳದ ಮಾತನಾಡಿ 100 ಜನ ಶಿಕ್ಷಕರಿಗೆ ಒಬ್ಬ ತಾಯಿ ಸಮಾನ. ಹೀಗಾಗಿ ಪಾಲಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವಲ್ಲಿ ಶ್ರಮ ಪಡಬೇಕು ಎಂದು ಪಾಲಕರಿಗೆ ಸಲಹೆ ನೀಡಿದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸೂರ್ಯಕಾಂತ್ ಬಿರಾದಾರ್ ಮಾತನಾಡಿದರು. ಇದೇ ವೇಳೆ 2025ರ SSLC ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿ ಸರ್ಕಾರಿ ಶಾಲೆಗಳಲ್ಲಿ ತಾಲೂಕಿಗೆ ಪ್ರಥಮ ಬಂದ ವಿದ್ಯಾರ್ಥಿಗಳಿಗೆ ಶಾಲೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಅಲ್ಲದೆ ಪ್ರತಿ ವಿಷಯಗಳಲ್ಲಿ ಪ್ರತಿಶತ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿಷಯ ಶಿಕ್ಷಕರು ವೈಯಕ್ತಿಕ ಬಹುಮಾನ ಕೂಡ ನೀಡಿದರು. ಡಯಟ್ ಉಪನ್ಯಾಸಕ ಮಹಾದೇವ್ ಸಜ್ಜನ್ ಶಿವಶಂಕರ ಸ್ವಾಮಿ ಮಾತನಾಡಿದರು. ಮುಖ್ಯ ಶಿಕ್ಷಕ ಅಶೋಕ್ ಬರ್ಮಾ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಾರೆ. ಕಾರ್ಯಕ್ರಮದಲ್ಲಿ ECO ಮಲ್ಲಿಕಾರ್ಜುನ್ ಕನ್ನಾಳೆ, ಕ್ಷೇತ್ರ ಸಮನ್ವಯಾಧಿಕಾರಿ ಮನೋಹರ್ ಹೋಳ್ಕರ್, ಆಮೇಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಾರ್ವತಿ ಖಂಡಾಳೆ, ಡಯಟ್ ಉಪನ್ಯಾಸಕ ಶಿವಾಜಿ ಧನ್ನೆ, CRP ಅಶೋಕ್ ಕುಮಾರ್ ಕಲ್ಯಾಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಬದ್ಧತೆ, ಈ ಕಾಳಜಿ, ತೊಡಗಿಸಿಕೊಳ್ಳೋಕೆ ಮುಂದೆಯೂ ಸಹ ಇದೇ ರೀತಿಯಲ್ಲಿ ಇರಲಿ. ಮುಂದಿನ ದಿನಗಳಲ್ಲಿಯೂ ಸಹ ಇಲ್ಲಿನ ಶಾಲೆಗಳ ಮಕ್ಕಳು ಹೆಚ್ಚಿನ ಸಾಧನೆಯನ್ನು ಮಾಡಿ ಇಲಾಖೆಗೆ ಒಳ್ಳೆಯ ಹೆಸರು ತರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಸಾಧನೆಗೆ ಶ್ರಮಿಸಿರ್ತಕ್ಕಂಥ ಸರ್ವರಿಗೂ ನನ್ನ ಮಾತಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸುವಂತ ಕೆಲಸ ನಾವು ಶಿಕ್ಷಕರು ಮಾಡಬೇಕಾಗಿದೆ. ಇಲ್ಲಿ ಮದಕಟ್ಟಿ ಗ್ರಾಮದಲ್ಲಿರ್ತಕ್ಕಂಥ ಪ್ರೌಢಶಾಲೆ ಶಿಕ್ಷಕರು ಕೆಲಸ ಮಾಡಕತ್ತಾರ ಅನ್ನುವಂಥದ್ದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಪೇರೆಂಟ್ಸ್ ಬಂದಿದ್ದೀರಿ, ಬಹಳ ಸಂತೋಷ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಪೇರೆಂಟ್ಸ್. ಏನು ಮಕ್ಕಳಿಗೆ ಆಸ್ತಿ ಮಾಡಿರೋಂಥದ್ದು ಅವಶ್ಯಕತೆ ಇಲ್ಲ.
ಮಕ್ಕಳನ್ನೇ ಆಸ್ತಿ ಮಾಡಬೇಕಾಗಿದೆ. ಮಕ್ಕಳನ್ನ ಆಸ್ತಿ ಮಾಡಬೇಕು ಅಂತಂದ್ರೆ ಒಳ್ಳೆ ಶಿಕ್ಷಣ ಕೊಡಬೇಕು, ಒಳ್ಳೆ ಸಂಸ್ಕೃತಿ ಕೊಡಬೇಕು, ಒಳ್ಳೆ ಸಂಸ್ಕಾರ ಕೊಡುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕಾಗ್ತದೆ. 10 ಗಂಟೆಗೆ ಬರ್ತಾರೆ, 4:15 ತಾಸಿಗೆ ಮಕ್ಕಳು ಹೋಗ್ತಾರೆ, 4:15 ಗಂಟೆಗೆ ನಮ್ಮ ಹೋಗ್ತಾರೆ. ಉಳಿದಂತ ಅವಧಿಯಲ್ಲಿ ಇರ್ತಾರೆ ಮಕ್ಕಳು, ನಿಮ್ಮ ಜೊತೆಗೆ ಇರ್ತಾರೆ. ಮಕ್ಕಳು ಎಂಥ ಪುಸ್ತಕ ಓದ್ತಾ ಇದ್ದಾರೆ, ಎಂಥ ಫಿಲಿಮ್ ನೋಡ್ತಾ ಇದ್ದಾರೆ, ಎಂಥವ್ರ ಜೊತೆಗೆ ಅಡ್ಡಾಡ್ತಾ ಇದ್ದಾರೆ, ಫ್ರೆಂಡ್ಶಿಪ್ ಯಾರು ಅದಾರ ಅಂತ ಅಬ್ಸರ್ವೇಷನ್ ಮಾಡ್ತಕ್ಕಂಥ ಕಾರ್ಯ ನಾವು ಪಾಲಕ ಪೋಷಕರು ಮಾಡಬೇಕಾಗ್ತದೆ. ಅದಕ್ಕೆ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.